ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಲತಾ ಶೇಖರ್. ಸೊ ಈಗ ಚಳಿಗಾಲದಲ್ಲಿ ಕೋಲ್ಡು, ಕಾಫು, ಅಸ್ತಮ ಅದಕ್ಕೆ ಏನು ಮಾಡ್ತೀರಿ ನೀವು ಜನರಲ್ ಆಗಿ? ಸೊ ಮೆಡಿಸಿನ್ಸ್ ತೊಗೊಳ್ತಾನೆ ಇರ್ತೀರಿ. ಅದರಲ್ಲೂ ಸ್ಟಿರಾಯ್ಡ್ಸ್ ತೊಗೊಂಡಾಗ ಏನಾಗುತ್ತೆ ಅಂದರೆ ನಿಮ್ಮ ತೂಕ ಹೆಚ್ಚಾಗ್ತಾ ಹೋಗುತ್ತೆ. ಅದು ಒಂದೇ ಕಾರಣ ಅಲ್ಲ, ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಆಗುತ್ತೆ, ಥೈರಾಯ್ಡಿಂದ ಆಗುತ್ತೆ. ಇದೆಲ್ಲ ಕೊನೆಯಲ್ಲಿ ನಿಮಗೆ ಒಬೇಸಿಟಿ ಅನ್ನೋದು ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಅದನ್ನು ನ್ಯಾಚುರಲ್ಲಾಗಿ ರೆಡ್ಯೂಸ್ ಮಾಡ್ಕೋಬೇಕು, ಕಫ ಎಲ್ಲ ಕರಗಬೇಕು, ಬಾಡಿ ಹಗುರ ಆಗಬೇಕು ಅಂತಿದ್ದಾಗ ಕೆಲವೊಂದು ಮುದ್ರಗಳ ಕಾಂಬಿನೇಷನ್, ಅದರಲ್ಲೂ ಅಗ್ನಿ ಮುದ್ರ ಮತ್ತು ಲಿಂಗ ಮುದ್ರ. ಸೊ ಅಸ್ತಮ ಕೂಡ ಕಡಿಮೆ ಆಗುತ್ತೆ, ಕೋಲ್ಡು ಕಾಫು ಕಡಿಮೆ ಆಗುತ್ತೆ, ಜೊತೆಗೆ ನಿಮ್ಮ ವೆಯ್ಟ್ ಲಾಸ್ ತುಂಬ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಹಾಗೆ ಕೆಲವೊಂದು ಕಷಾಯಗಳು ಹೇಳ್ತಾ ಹೋಗ್ತೀನಿ. ಸೊ ಅದರಲ್ಲಿ ಲೆಮನ್ನ ಕಟ್ ಮಾಡಿಬಿಟ್ಟು ಪೆಪ್ಪರು ಮತ್ತು ದಾಲ್ಚಿನ್ನಿ ಚಕ್ಕೆ ಸ್ವಲ್ಪ ಮಾತ್ರ ಹಾಕಬೇಕು, ತುಂಬ ಹಾಕಬಾರ್ದು. ಸೊ ಇದನ್ನು ಕುದಿಸಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ದಿನನಿತ್ಯ ಒಂದು ಕಾಲು ಲೋಟ 2 ಹೊತ್ತು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗಲಿಕ್ಕೆ ಇದು ಸಪೋರ್ಟ್ ಮಾಡುತ್ತೆ. ಹಾಗೆಯೇ ಸೌತೆಕಾಯಿ ರಸಕ್ಕೆ ಕೂಡ ಇದೇ ಥರ ಎಲ್ಲ ಹಾಕ್ಕೊಂಡು ಅದನ್ನು ಕೂಡ ಕಾಯಿಸಿ ಕುಡಿದ್ರು ಕೂಡ, ಅಂದರೆ 1 ಹೊತ್ತು ಊಟ ಬಿಟ್ಟು ಇದನ್ನೆಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿ ನೀವು ಒಂದು 5-6 kgವರೆಗೂ ವೆಯ್ಟನ್ನು ಖಂಡಿತ ಲಾಸ್ ಮಾಡ್ಕೋಬೋದು. ಎಲ್ರಿಗೂ ಒಳ್ಳೆಯದಾಗಲಿ.